Today class will discuss today about numbers and numbers name ಮತ್ತೆ place value and face value. ಫಸ್ಟಿಗೆ ನಾವೇನು ಮಾಡೋಣ ಅಲ್ಲಿ ನಂಬರ್ಸ್ ಮತ್ತೆ ನಂಬರ್ಸ್ ನೇಮ್ಸ್ ಅನ್ನ ಕಲ್ತ್ಕೊಂತ ಹೋಗೋಣ. ನಂಬರ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಏನು ನಂಬರ್ಸ್ ಗೊತ್ತಿಲ್ಲ, 1 2 3 ಈ ರೀತಿ ನಂಬರ್ಸ್ಗಳು ಗೊತ್ತಿಲ್ಲ. ಇವನ್ನ 1 ಡಿಜಿಟ್ ನಂಬರ್ಸ್ ಅಂತ ಕರಿತೀವಿ 9 ವರೆಗೂ. ಮತ್ತೆ 11 ಇಂದ ಸ್ಟಾರ್ಟ್ ಆಗುತ್ತೆ 2 ಡಿಜಿಟ್ ನಂಬರ್ 11 12 13 14 15 20 ಅವನ್ನೆಲ್ಲವನ್ನು 99 ಮಟ್ಟ ನಾವೇನಂತ ಹೇಳ್ತೀವಿ ಅವನ್ನ 2 ಡಿಜಿಟ್ ನಂಬರ್ಸ್ ಅಂತ ಕರಿತೀವಿ. ಆಮೇಲೆ 100 ಅವನ್ನ ನಾವೇನಂತ ಕರಿತೀವಿ 3 ಡಿಜಿಟ್ ನಂಬರ್ ಹೌದಿಲ್ಲ. ಕೊನೆ 3 ಡಿಜಿಟ್ ನಂಬರ್ ಯಾವುದು ಅಂತಂದ್ರೆ 999. ಆಮೇಲೆ 4 ಡಿಜಿಟ್ ನಂಬರ್ 5 ಡಿಜಿಟ್ ನಂಬರ್ ಈ ರೀತಿ ನಂಬರ್ಸ್ ಅನ್ನ ಕಲ್ತ್ಕೊಂತ ಹೋಗ್ತೀವಿ. 6 7 8 9 ಮಟನು ಇದಾವೆ. ಸೊ ಇವನ್ನೆಲ್ಲವನ್ನು ನಾವು ನಂಬರ್ಸ್ ಅಂತ ಹೇಳ್ತೀವಿ. ಆಮೇಲೆ ನಂಬರ್ಸ್ ನೇಮ್ಸ್ ಅಂದ್ರೆ ಏನು? ನಂಬರ್ಸ್ ನೇಮ್ಸ್ ಅಂತ ಅಂದ್ರೆ ಒನ್ ನಂಬರ್ ನ ನೇಮ್ ಹೇಳು ಅಂದ್ರೆ ಯಾವ ತರ ಹೇಳ್ತೀಯ ನೀನು? ONE 1 ಅಂತ ಹೇಳ್ತೀವಿ. 2 ಬರ್ದು ಇದ್ರದ್ದು ನೇಮ್ಸ್ TWO ಓದಿಲ್ಲ 2 ಅಂತ ಆಗುತ್ತೆ. 3 4 5 ಈ ರೀತಿ ನೇಮ್ಸ್ ಅನ್ನ ನಾವು ಬರ್ಕಂತ ಹೋಗ್ತೀವಿ. ಆಮೇಲೆ ಇದನ್ನ 2 ಡಿಜಿಟ್ ನಂಬರ್ ಒಂದು ಹೇಳೋಣ. 11 ನ ನೇಮ್ಸ್ ಏನು? VEN 11. ಇದನ್ನ 12 ನೇಮ್ಸ್ 13 ನೇಮ್ಸ್ ಇವೆಲ್ಲ 2 ಡಿಜಿಟ್ ನಂಬರ್. ಆಮೇಲೆ 3 ಡಿಜಿಟ್ ನಂಬರ್ ಅಪ್ಪ ಯಾವ್ದು ಹೇಳ್ತೀಯ? ಒಂದು 3 ಡಿಜಿಟ್ ನಂಬರ್ ಹೇಳು. ಒಂದು 3 ಡಿಜಿಟ್ ನಂಬರ್ ಹೇಳು. 100 ಹೌದಿಲ್ಲ. 100 ಏನದು 3 ಡಿಜಿಟ್ ನಂಬರ್. ಸೊ ಇದು ನೇಮ್ ಹೇಳು ಅಂದ್ರೆ HUNDRED ಹೌದಿಲ್ಲ. ಇದನ್ನ ನಾವೇನಂತ ಹೇಳ್ತೀವಿ 3 ಡಿಜಿಟ್ ನಂಬರ್ಸ್ ಅಂತ ಕರಿತೀವಿ ಹೌದಿಲ್ಲ. ಆಮೇಲೆ 4 ಡಿಜಿಟ್ ನಂಬರ್ 5 ಡಿಜಿಟ್ ನಂಬರ್ ಇವನ್ನೆಲ್ಲ ನೇಮ್ಸ್ ಅನ್ನ ನಾವು ಏನ್ ಮಾಡಬೇಕು ಫಸ್ಟ್ ಕಲಿಬೇಕು ಫಸ್ಟ್ ಹೌದಿಲ್ಲ. ಅದನ್ನೇ ನಾವು ನಂಬರ್ಸ್ ಅಂಡ್ ನಂಬರ್ಸ್ ನೇಮ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ನಾನು ನಿನಗೀಗ ನಂಬರ್ಸ್ ಅನ್ನ ಬರಿತೀನಿ. ಈಗ ಅದನ್ನ ನೀನು ಹೇಳ್ಕೊಂತ ಹೋಗ್ಬೇಕು. ಎಲ್ಲಿ ಮಟ್ಟ ನಂಬರ್ಸ್ ಅನ್ನ ನೀನು ಹೇಳ್ತೀಯ? ಸೊ ನೋಡಿ 9 ಇದೆಷ್ಟು ನಂಬರ್? 9 ಹೌದಾ? ಆಮೇಲೆ ಇದನ್ನ ಈಗ ಎಷ್ಟಾಯ್ತು? 2 ನಂಬರ್. ಈಗ ಎಷ್ಟಾಯ್ತು ನಂಬರು? 98 ಆಯ್ತಾ? ಅದೇ ಈಗ ಎಷ್ಟಾಯ್ತು? 987 ಆಯ್ತು ಹೌದಾ? ಇವಾಗ ಎಷ್ಟಾಯ್ತು? 9876 ಆಯ್ತು. ಇವಾಗ ಎಷ್ಟಾಯ್ತು? ಕಷ್ಟ ಆಗುತ್ತೆ ಹೌದಾ? ಈಗ ಅದಕ್ಕೊಂದು ಫಾರ್ಮುಲಾ ಹೇಳ್ತೀನಿ ನಿಮಗೆ. ಏನ್ ಫಾರ್ಮುಲಾಪ್ಪ ಅಂತಂದ್ರೆ 3 2 2 ಫಾರ್ಮುಲಾನ ಹೇಳ್ತೀನಿ ಈಗ ಹೌದಿಲ್ಲ. 3 2 2 ಫಾರ್ಮುಲಾನ ಕರೆಕ್ಟ್ ಆಗಿ ನೆನ್ಪಿಟ್ಗ. ಫಸ್ಟ್ 3 ಹೌದಿಲ್ಲ, ಇಲ್ಲಿಗೆ 3 ಆಮೇಲೆ 2 ನೆಕ್ಸ್ಟ್ ನಂಬರ್ಸ್ ಇಲ್ಲ ಬಿಡೋಣ. ಏನಿದು 3 ಏನಿದು ಅಂತಂದ್ರೆ ಇದು 100 H ಅಂತ ಬರೀತೀವಿ ಹೌದಾ. ಇದನ್ನ ನಾವೇನಂತ ತಗಂತೀವಿ 1000 ಅಂತ ತಗಂತೀವಿ ಹೌದಾ. ಇವಾಗ ಓದು ನೋಡೋಣ ಹೆಂಗ್ ಓದ್ತಿ? 98,765 ಅಂತ ಓದ್ತೀವಿ. ಈಗ ನಾನು ಇನ್ನೊಂದು ನಂಬರ್ ಬರ್ತೀನಿ. ಇದೇ ನಂಬರ್ನ 98765 ಬರಿತೀನಿ. ಈಗ 4 ಈಗ ಇದನ್ನ ಓದು ನೋಡೋಣ ಹೆಂಗ್ ಓದ್ತಿ? ಇದಕ್ಕೂ ನಾವು 3 2 2 ಫಾರ್ಮುಲಾ ಅಪ್ಲೈ ಮಾಡೋಣ. ನೋಡಿ 3 2 ಫಾರ್ಮುಲಾ ಅಪ್ಲೈ ಮಾಡೋಣ. ಹಂಗಾದ್ರೆ ಇದ್ರ ಪ್ಲೇಸ್ ಅನ್ನ ನಾವು ಏನಂತ ಹೇಳ್ತೀವಿ? 100. ಇದು 1000. ಇದು ಇದೇನಂತ ಹೇಳ್ತೀವಿ? ಲ್ಯಾಕ್ ಅಂತ ಹೇಳ್ತೀವಿ ಹೌದೇನಪ್ಪ. ಈಗ ಓದು. ಈಗ 9,87,674 ಅಂತ ಹೇಳ್ತೀವಿ ಹೌದಿಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ನಂಬರ್ಸ್ ಅನ್ನ ಬನ್ನೀಗ 9876543 ಇದನ್ನ ಓದ್ಬೇಕಪ್ಪ ನಾವು. ಅಗೇನ್ ಮತ್ತೆ ನಾವು ಫಾರ್ಮುಲಾ ಯಾವುದು? 3 2 2 ಫಾರ್ಮುಲಾನ ಯೂಸ್ ಮಾಡೋಣ. ನೋಡಿ ಇದು 3 ಇದು 2 ಇದು 2 ಹೌದಿಲ್ಲ. 3 ನಂಬರ್ಸ್ 1 2 3 ನಂಬರ್ಸ್ ಬಿಡಿ. 1s 10s 100 ಸೊ 100 ಹೌದಲ್ಲ. 100 1000 10,000 ಅಂದ್ರೆ
ಇಲ್ಲಿ 1000 ಅಂತ ಟಿ ಅಂತ ಬರೆಯೋಣ 1000. ಆಮೇಲೆ ಇದಕ್ಕೆ ನಾವು ಲ್ಯಾಕ್ ಅಂತ ತಗೋಣ, ಲ್ಯಾಕ್ ಹೌದಿಲ್ಲ. ಈಗ ಓದು ಏನಂತ ಓದ್ತೀಯ 98,76,543 ಅಂತ ನಾವು ಓದ್ತೀವಿ ಹೌದಿಲ್ಲ. ನೆಕ್ಸ್ಟ್ ಇನ್ನೊಂದು ನಾನು ನಂಬರ್ ಅನ್ನ ಸೇರಿಸ್ತೀನಿ. ಈಗ 9 8 7 6 5 4 3 2 ಸೇರಿಸಿದೆ. ಇದಕ್ಕೆ ಈಗ 2 ಸೇರಿಸಿದೆ. ಈಗ ಇದನ್ನು ಕೂಡ ನಾವು ಯಾವ ಫಾರ್ಮುಲಾ ಯೂಸ್ ಮಾಡೋಣ 3 2 2 ಫಾರ್ಮುಲಾ ಯೂಸ್ ಮಾಡಿ ಅತ್ಯಂತ ಈಸಿಯಾಗಿ ಇದನ್ನ ಓದೋಣ ನಾವು 3 2 2 ಹೌದಾ. ಈಗ ಇದಕ್ಕೆ ನಾವು 100 ಇದ್ರ ಪ್ಲೇಸ್ ಏನು ಒನ್ಸ್ ಟೆನ್ಸ್ 100 ಇದಕ್ಕೆ ನಾವು 100 ಅಂತ ಕರಿತೀವಿ. ಆಮೇಲೆ ಇದನ್ನ 1000 10,000 ಇದನ್ನ 1000 ಪ್ಲೇಸ್ ಅಂತ ಹೇಳ್ತೀವಿ. ಇದನ್ನ ನಾವು ಲ್ಯಾಕ್ 10 ಲ್ಯಾಕ್ ಅಂದ್ರೆ ಇದನ್ನ ನಾವು ಲ್ಯಾಕ್ ಅಂತ ಓದ್ತೀವಿ. ಆಮೇಲೆ ಇದನ್ನ ನಾವು ಏನಂತ ಹೇಳ್ತೀವಿ ಕ್ರೋ ಹೌದಿಲ್ಲ, ಕ್ರೋ ಅಂತ ಓದ್ತೀವಿ. ಈಗ ಓದು ನೋಡೋಣ 9,65,432 ಹೌದಾ. ಹೌದು, ಈಸಿಯಾಗಿ ನಾವು ಓದ್ತೀವಿ. ಎಷ್ಟು ನಂಬರ್ಸ್ ಇದಾವೆ ನೋಡಿ ಇಲ್ಲಿ 1 2 3 4 5 6 7 8 ನಂಬರ್ಸ್ ಇದಾವೆ. ಇನ್ನೊಂದು ನಂಬರ್ ಅನ್ನ ಆಡ್ ಮಾಡೋಣ ಇದಕ್ಕೆ 9 8 7 6 5 4 3 2 1 ಬರೀತೀನಿ. ಈಗ ನಾನು 1 ಬರೀತೀನಿ. ಈಗ ಇದನ್ನು ಕೂಡ ನಾವು 3 2 2 ಫಾರ್ಮುಲಾ ಯೂಸ್ ಮಾಡ್ತೀನಿ. 3 2 2 ಫಾರ್ಮುಲಾ ಯೂಸ್ ಮಾಡಿದೆ. ಈಗ ಈ ಪ್ಲೇಸ್ ಗೆ ಒಂದು ಹೆಸರನ್ನು ಕೊಡಬೇಕು ಹೌದಿಲ್ಲ, ಪ್ಲೇಸ್ ವ್ಯಾಲ್ಯೂ. ಇದಕ್ಕೆ ನಾವು ಏನಂತ ಹೇಳ್ತೀವಿ 100. ಇದ್ರ ಪ್ಲೇಸ್ 1000 ಪ್ಲೇಸ್, ಇದ್ರ ಪ್ಲೇಸ್ ಲ್ಯಾಕ್ ಪ್ಲೇಸ್, ಇದ್ರ ಪ್ಲೇಸ್ ಕ್ರೋ ಪ್ಲೇಸ್ ಹೌದಿಲ್ಲ. ಇದು ಪ್ಲೇಸ್ ಅಂತ ಕರಿತೀವಿ. ಇದು ಪ್ಲೇಸ್, ಇದನ್ನ ವ್ಯಾಲ್ಯೂ ಅಂತ ಹೇಳ್ತೀವಿ. 98 ಅನ್ನೋದು ಏನದು ವ್ಯಾಲ್ಯೂ. 98 ಕ್ರೋ 76 lakh 54,000 321 ಅಂತ ಓದ್ತೀವಿ ಹೌದಿಲ್ಲ. ಈಗ ನಾವು ಏನ್ ತಿಳ್ಕೊಂತೀವಿ ಒಂದು ನಂಬರ್ ಅನ್ನ ಯಾವ ರೀತಿ ಓದ್ಬೇಕು. ಈಗ 9 ನಂಬರ್ಸ್ ಇದಾವೆ. 9 ನಂಬರ್ಸ್ಗಳು ದೊಡ್ಡವಿದ್ದಾಗ ನಮಗೆ ಓದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಓದ್ತೀವಿ. ಅದನ್ನ ಓದ್ಬೇಕು ಅಂದ್ರೆ ನಿನಗೆ ಆ ಪ್ಲೇಸ್ ನ ವ್ಯಾಲ್ಯೂ ಗೊತ್ತಿರ್ಬೇಕು ಹೌದಿಲ್ಲ. ಆ ಪ್ಲೇಸ್ ಏನು, ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಥಾನ ಬೆಲೆ ಅಂತ ಕರಿತೀವಿ ಹೌದಾ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಸ್ಥಾನ ಬೆಲೆ. ಫೇಸ್ ವ್ಯಾಲ್ಯೂ ಅಂದ್ರೆ ಅದ್ರ ಮುಖ ಬೆಲೆ ಹೌದಿಲ್ಲ. ಈಗ ಏನಂತ ಹೇಳಿದ್ವಿ ನೋಡಪ್ಪ, ಇಲ್ಲಿ ಬರ್ದೆ ನಾನು. ಈಗ ಇದನ್ನ ಏನಂತ ಓದ್ತೀವಿ ನೋಡಿ, ಇದನ್ನ ಏನಂತ. ಆಮೇಲೆ ಇನ್ನೊಂದು ಸಂಖ್ಯೆ ಬರೀತೀನಿ ಇಲ್ಲಿ ಏನಾದ್ರು ಒಂದು. ಇದ್ರ ಸಂಖ್ಯೆ ಏನಿದು ನೋಡಿ ಇಲ್ಲಿ ಒನ್ಸ್ ಟೆನ್ಸ್ 100 1000 ಆದ್ಮೇಲೆ 10,000 ಅಂತ ಹೇಳ್ತೀವಿ. 10,000 ಆದ್ಮೇಲೆ ಇದಕ್ಕೆ ನಾವೇನಂತ ಹೇಳ್ತೀವಪ್ಪ ಲ್ಯಾಕ್ ಅಂತ ಹೇಳ್ತೀವಿ. ಲ್ಯಾಕ್ ಆದ್ಮೇಲೆ ನಾವು ಇನ್ನೊಂದು ಸಂಖ್ಯೆ ಬರ್ತೀವಿ ಅಂತ ತಿಳ್ಕ 10 ಲ್ಯಾಕ್. ಇದಕ್ಕೆ ನಾವೇನಂತ ಹೇಳ್ತೀವಿ 10 ಲ್ಯಾಕ್ ಅಂತ ಕರಿತೀವಿ. ಈ ರೀತಿ ನಾವು ವ್ಯಾಲ್ಯೂಗಳನ್ನ ಹೇಳ್ತೀವಿ, ಸ್ಥಾನ ಬೆಲೆಗಳನ್ನ ಹೇಳ್ತೀವಿ ನಾವು, ಪ್ಲೇಸ್ ವ್ಯಾಲ್ಯೂ ಅನ್ನ ಹೇಳ್ತೀವಿ. ಹಂಗಾದ್ರೆ ಫೇಸ್ ವ್ಯಾಲ್ಯೂ ಅಂದ್ರೆ ಏನು? ಫೇಸ್ ವ್ಯಾಲ್ಯೂ ಅಂದ್ರೆ ಈ ಸ್ಥಾನದಲ್ಲಿ ಯಾವ ಸಂಖ್ಯೆ ಐತಿ ಅನ್ನೋದನ್ನ ನಾವು ಫೇಸ್ ಅಂತ ಕರಿತೀವಿ. ಈಗ ಇದ್ರದ್ದು ಒನ್ಸ್ ಪ್ಲೇಸ್ ಅಲ್ಲಿ ಏನೈತಿ, ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ ನೋಡು 5 ಐತೆ ಹೌದಾ. ಅದನ್ನ ಫೇಸ್ ಅಂತ, ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನೋಡಿ 6 ಇದೆ, 6 ಅದು ಯಾವ ಪ್ಲೇಸ್? ಅದು ಟೆನ್ಸ್ ಪ್ಲೇಸ್ ಅಲ್ಲಿ ಎಷ್ಟೈತಿ 6 ಐತೆ ಹೌದಾ. ಅಂದ್ರೆ 60 ಆಯ್ತು. ಏನಾಯ್ತು 60 ಆಯ್ತು. ಈಗ 7 ಇದೆ, 7 ಇದು ಯಾವ ಪ್ಲೇಸ್ ಅಲ್ಲಿ ಇದೆ 7? ಇದ್ರ ಪ್ಲೇಸ್ ಏನು? ಇದ್ರ ಪ್ಲೇಸ್ 7 ಪ್ಲೇಸ್ ಏನು? ಪ್ಲೇಸ್ ಏನಾಗುತ್ತೆ 100 ಹೌದಾ. ಈಗ 8 ಇದ್ರಿಪ್ಪ 8 ಇದು 8 ಅಂತಕ್ಕಂಥದ್ದು ಯಾವ ಪ್ಲೇಸ್ ಅಲ್ಲಿ ಇದೆ? ಪ್ಲೇಸ್ ವ್ಯಾಲ್ಯೂ 1000 ಪ್ಲೇಸ್ ಅಲ್ಲಿ ಇದೆ ಹೌದಾ. 1000 ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಫೇಸ್ ವ್ಯಾಲ್ಯೂ ಹೇಳು ಅಂದ್ರೆ ಏನಂತ ಹೇಳ್ತೀಯ? 1000 ಪ್ಲೇಸ್ ಅಲ್ಲಿ ಏನಿದೆ? 1000 ಪ್ಲೇಸ್ ಅಲ್ಲಿ ಏನಿದೆ? ಕರೆಕ್ಟ್ ಹೇಳು. 1000 ಪ್ಲೇಸ್ ಅಲ್ಲಿ ಏನೈತಮ್ಮ? 8 ಐತೆ. ವೆರಿ ಗುಡ್. ಒನ್ಸ್ ಟೆನ್ಸ್ 100 1000 ಪ್ಲೇಸ್ ಅಲ್ಲಿ 8 ಇದೆ ಅಂತ ಅರ್ಥ. ಈಗ 9 ಇದೆಯಪ್ಪ, 9 ನ ಪ್ಲೇಸ್ ಏನು? ಪ್ಲೇಸ್ ಕೇಳ್ತಾ ಇದೀನಿ ನಾನು, 9 ಪ್ಲೇಸ್ ಕೇಳ್ತಾ ಇದೀನಿ. ಪ್ಲೇಸ್ ಏನಮ್ಮ? ಪ್ಲೇಸ್ ಅಂದಾಗ ನಾವು ನೋಡಿದ್ವಿ ಒನ್ಸ್ ಟೆನ್ಸ್ 100 1000
10,000 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? 10,000 ಅಂತ ಹೇಳ್ತೀವಿ. ಹೌದಿಲ್ಲ? ಕನ್ನಡದಲ್ಲಿ ನಾವು ಹೇಳ್ಬೇಕಂದ್ರೆ ಬಿಡಿ, 10, 100, 1000, ದಶ ಸಾವಿರ ಅಂತ ಕರಿತೀವಿ. ದಶ ಸಾವಿರ ಇದನ್ನ ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಹೌದಾ? ಹಂಗಾದ್ರೆ ಫೇಸ್ ವ್ಯಾಲ್ಯೂ ಏನು? 10,000 ಜಾಗದಲ್ಲಿ ಇರ್ತಕ್ಕಂಥದ್ದನ್ನ ಯಾವ ನಂಬರ್ ಇದೆ ಅದನ್ನ ನಾವೇನಂತ ಹೇಳ್ತೀವಿ? ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಏನು ಫೇಸ್ ವ್ಯಾಲ್ಯೂ? 10,000 ನ ಫೇಸ್ ವ್ಯಾಲ್ಯೂ ಏನು? 98. ಹೌದಾ? ಅಂದ್ರೆ 98 ಇದೆ ಅಲ್ಲಿ, ಅಂದ್ರೆ ಇಲ್ಲೇನಿದೆ 98,000 ಇದೆ ಅಂತ ನಾವು ಹೇಳ್ತೀವಿ. ಅಂದ್ರೆ 90 ಅಂತ ಕರಿತೀವಿ, 90 ಅಂತ ಹೇಳ್ತೀವಿ. ಅದ್ರ ಪ್ಲೇಸ್ 90 ಅಂತ ಹೇಳ್ತೀವಿ. ಈ ರೀತಿ ನಾವು ಒಟ್ಟಾರೆ ಏನು ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂಗಳನ್ನ ಕಲ್ತ್ಕೊಂತ ಹೋಗ್ತೀವಿ. ಮತ್ತೆ ನಂಬರ್ಸ್ ಅಂಡ್ ನಂಬರ್ಸ್ ನೇಮ್ಸ್ ಅನ್ನ ಹೇಳ್ತೀವಿ. ನಂಬರ್ಸ್ ಅಂದ್ರೆ ನಾವು ಒನ್ ಡಿಜಿಟ್ ನಂಬರ್, 2 ಡಿಜಿಟ್, 3 ಡಿಜಿಟ್, 4 ಡಿಜಿಟ್ ಇವನ್ನೆಲ್ಲ ನಾವು ನಂಬರ್ಸ್ ಅಂತ ಕೇಳ್ತೀವಿ. ಅವನ್ನ ನಾವು ಹೆಸರನ್ನ ಹೇಳೋದಕ್ಕೆ ನಂಬರ್ಸ್ ನೇಮ್ಸ್ ಅಂತ ಹೇಳ್ತೀವಿ. ಅವು ಯಾವ ಪ್ಲೇಸ್ ಅಲ್ಲಿ ಇದಾವೆ ಅನ್ನೋದಕ್ಕೆ ಪ್ಲೇಸ್ ವ್ಯಾಲ್ಯೂ. ಆ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ನಂಬರ್ ಯಾವುದು ಅನ್ನೋದಕ್ಕೆ ಅದನ್ನ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ.